ನಮಸ್ಕಾರ ಪಬ್ಲಿಕ್. ನಾನು ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡ್ದಂಗೆ ಈಗ ನೀವು ವಿತೌಟ್ ಹೆವಿ ಗೇಮಿಂಗ್ ಪಿ ಸಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಹಳೇದು ಯಾವುದೋ ಟ್ಯಾಬಲ್ಲಿ ಕೂಡ ನೀವು GTA 5 RDR2 ಸೈಬರ್ ಪಂಕ್ ಆ ಥರ ಒಂದು AAA ಗೇಮ್ಸ್ಗಳನ್ನ ನೀವು ನಿಮ್ಮ ಹಳೆ ಡಿವೈಸ್ಗಳಲ್ಲೇ ಆಡ್ಬೋದು. ಅದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಸೊ ಎನ್ವಿಡಿಯಾ ನಿಮಗೆ ಗೊತ್ತಿಲ್ಲ ಅನ್ಕೊಂತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಶಾರ್ಟ್ ಆಗಿ. ಎನ್ವಿಡಿಯಾ ಅನ್ನೋದು ಒಂದು ಗ್ರಾಫಿಕ್ ಕಾರ್ಡ್ ಕಂಪನಿ. ಇವ್ರೇನು ಮಾಡ್ತಾರೆ, ಗೇಮ್ಗಳು ಏನು ನೀವು ಆಡ್ತಿದ್ದೀರಲ್ವ ಅದೊಂದು ಗ್ರಾಫಿಕ್ ಕಾರ್ಡ್ ಮೇಲೆ ರನ್ ಆಗ್ತಿರುತ್ತೆ. ಸೊ ಆ ಗ್ರಾಫಿಕ್ ಕಾರ್ಡ್ ಬಿಲ್ಡ್ ಮಾಡುವಂಥ ಒಂದು ಕಂಪನಿ ಅವ್ರೇನು ಮಾಡಿದ್ದಾರೆ, ಕ್ಲೌಡ್ ಗೇಮಿಂಗ್ ಸಿಸ್ಟಮ್ನ ರೆಡಿ ಮಾಡಿದ್ದಾರೆ. ಸೊ ನಿಮಗೆ ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಎನ್ವಿಡಿಯಾ GeForce Now ಅಂತ ಒಂದು ವೆಬ್ಸೈಟ್ ಇರುತ್ತೆ. ಇದನ್ನ ಟೈಪ್ ಮಾಡಿಬಿಟ್ಟು ಫಸ್ಟ್ನೇ ವೆಬ್ಸೈಟ್ನ ನೀವು ಕಾಣಿಸ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಏನಿರುತ್ತೆ ಅಂದರೆ, ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಸ್ಕ್ರೀನಲ್ಲಿ ಗೇಮ್ ಆಡ್ತಿರ್ತೀರ ಅಷ್ಟೇ, ಬಟ್ ಅದು ಗೇಮ್ ರನ್ ಆಗ್ತಿರುವಂಥದ್ದು ಬೇರೆ ಯಾವುದೋ ದೇಶದಲ್ಲಿ, ಬೇರೆ ಯಾವುದೋ ಸಿಸ್ಟಮಲ್ಲಿ ಹೆವಿ ಗೇಮಿಂಗ್ ಮಾಡೋಕ್ಕೋಸ್ಕರನೇ ಸಿಸ್ಟಮ್ಗಳನ್ನ ಬಿಲ್ಡ್ ಮಾಡಿರ್ತಾರೆ. ಆ ಸಿಸ್ಟಮಲ್ಲಿ ನಿಮ್ಮ ಗೇಮ್ ರನ್ ಆಗ್ತಿರುತ್ತೆ, ಬಟ್ ಶೋ ಆಗ್ತಿರೋದು ನಿಮ್ಮ ಸ್ಕ್ರೀನಲ್ಲಿ. ಇದು ಫ್ರೀ ಆಫ್ ಕಾಸ್ಟ್ ಇಲ್ಲ, ಸ್ವಲ್ಪ ಕಾಸ್ಟ್ ಇದೆ. ಏನು ಕಾಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಫ್ರೀ ಜಾಯ್ನಿಂಗ್ ಕೂಡ ಇದೆ. ಫ್ರೀ ಜಾಯ್ನಿಂಗಲ್ಲಿ ನಿಮಗೆ 2000ಕ್ಕಿಂತ ಜಾಸ್ತಿ ಗೇಮ್ಸ್ ಆಡ್ಬೋದು. 1 hour ಪರ್ ಡೇ 1 hour ನೀವು ಗೇಮ್ ಆಡ್ಬೋದು. ಅಪ್ ಟು 1080p ರೆಸೊಲ್ಯೂಷನಲ್ಲಿ, ಅಂದರೆ ಸ್ಕ್ರೀನ್ಸ್ ರೆಸೊಲ್ಯೂಷನ್ ಬರುತ್ತಲ್ವ ಅದರಲ್ಲಿ 1080p ಆಡ್ಬೋದು, 60 FPS ಆಡ್ಬೋದು. ಇದು ತುಂಬ ವೇಟಿಂಗ್ ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೇಮ್ನ ನಾವು ರನ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ, ಈಗ ಸೈಬರ್ ಪಂಕ್ ಅಂದ್ಕೊಳ್ಳಿ, ಸೈಬರ್ ಪಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಲೋಡ್ ಆಗೋಕ್ಕೆ ವೇಟಿಂಗ್ ಲಿಸ್ಟಲ್ಲಿ ನಮಗೆ ಮಿನಿಮಮ್ ಅಂದರೂ 1 hour ಇರಿಸುತ್ತೆ. ಜಸ್ಟ್ ಇಲ್ಲಿ ಪ್ರಯಾರಿಟಿ ಕೊಡೋಕ್ಕೆ 2 minutes ಅಂತ ಕೊಟ್ಟಿದ್ದಾರೆ, ಬಟ್ 2 minutಸಲ್ಲಿ ಆಗಲ್ಲ. ಅದು 1 hour ಆದರೂ ಟೈಮ್ ಬೇಕು. ಅದು ಪ್ರಯಾರಿಟಿ ಕೊಟ್ಬಿಟ್ಟು ನಾವು ಗೇಮ್ ಆಡೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಮಂತ್ಲಿದೊಂದು ಪ್ಲ್ಯಾನ್ ಇದೆ 999ಗೆ. ಈ 999ಗೆ ಪ್ಲ್ಯಾನ್ ಇರುವಂಥದ್ರಲ್ಲಿ 4,500 ಗೇಮ್ಸ್ ಆಡ್ಬೋದು. ಜೊತೆಗೆ ನಿಮ್ಮ ಹತ್ರ ಏನು ಸ್ಟೀಮಲ್ಲಿ ಗೇಮ್ಸ್ ಇದ್ದಾವೆ, ಎಪಿಕ್ ಗೇಮ್ಸ್ ಸ್ಟೋರಲ್ಲಿ ನಿಮ್ಮ ಹತ್ರ ಇರುವಂಥ ಲೈಬ್ರರಿಲಿ ಇರುವಂಥ ಗೇಮ್ಗಳನ್ನ ನೀವು ಇದಕ್ಕೆ ಲಿಂಕ್ ಮಾಡ್ಬೋದು. ಜೊತೆಗೆ ಪರ್ ಡೇ 6 hours ನೀವು ಗೇಮ್ನ ಆಡ್ಬೋದು. ಮತ್ತು ರೆಸೊಲ್ಯೂಷನ್ ಬಂದ್ಬಿಟ್ಟು 1440p ನೀವು ಗೇಮ್ನ ಆಡ್ಬೋದು. 60 FPS ಇರುತ್ತೆ. ಮತ್ತು ವೇಟಿಂಗ್ ಟೈಮ್ ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ಆ್ಯಡ್ಸ್ ರನ್ ಆಗಲ್ಲ. ನೀವು ಯೂಟ್ಯೂಬಲ್ಲಿ ಆ್ಯಡ್ಸ್ ನೋಡ್ತಿರ್ತೀರಲ್ವಾ, ಆ ರೀತಿ ಆ್ಯಡ್ ಫ್ರೀ ಹೋಗ್ಬೇಕಂದ್ರೆ ಒಂದು ಸಬ್ಸ್ಕ್ರಿಪ್ಷನ್ ಕಟ್ಟಬೇಕಲ್ವಾ, ಅದೇ ರೀತಿ ಸಬ್ಸ್ಕ್ರಿಪ್ಷನ್ ಕಟ್ಟಿದರೆ ನಿಮಗೆ ಒಳ್ಳೆ ಫೀಚರ್ಸ್ ಕೂಡ ಕೊಡ್ತಾರೆ, ಜಾಸ್ತಿ ಗೇಮ್ ಕೂಡ ಆಡೋಕ್ಕೆ ಕೊಡ್ತಾರೆ, ಜಾಸ್ತಿ ಅವರ್ಸ್ ಕೂಡ ಆಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಂತ್ಲಿ 999 ಇದೆ, 2000 ರೂಪಾಯಿಗೆ ಆಲ್ಮೋಸ್ಟ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, GeForce ಅವ್ರದ್ದು RTX 5080 ಗ್ರಾಫಿಕ್ ಕಾರ್ಡ್ ಇದೆ ಅಲ್ವಾ, ಆ ಗ್ರಾಫಿಕ್ ಕಾರ್ಡ್ ಇರುವಂಥ PC ನೀವು ರನ್ ಮಾಡ್ಬೋದು ನಿಮ್ಮ ಓಲ್ಡ್ ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಅಥವಾ ಟ್ಯಾಬಲ್ಲಿ. ಅದರಲ್ಲಿ ನೀವು 4500ಗಿಂತ ಹೆಚ್ಚು ಗೇಮ್ಸ್ಗಳನ್ನ ಆಡ್ಬೋದು. ಸೇಮ್ ನಾನು ಹೇಳ್ದಂಗೆ ಎಲ್ಲ ಕನೆಕ್ಟ್ ಮಾಡ್ಕೊಬೋದು, ಬೇರೆ ಸ್ಟೀಮ್, ಎಪಿಕ್ ಗೇಮ್ ಸ್ಟೋರ್ ಎಲ್ಲ ಕನೆಕ್ಟ್ ಮಾಡ್ಕೊಬೋದು. ಅಪ್ ಟು 8 hours ನೀವು ಒಂದು ಡೇಗೆ ಗೇಮ್ ಆಡ್ಬೋದು ಒಂದು ಸೆಷನಲ್ಲಿ. ಮತ್ತು ಅಪ್ ಟು 5K ರೆಸಲ್ಯೂಷನ್ ಇರುತ್ತೆ. ಜೊತೆಗೆ 380 FPS ಅಂದರೆ ನಿಮ್ಗೆ ಗೊತ್ತಿಲ್ಲ ಅನ್ಕೊತೀನಿ, ಬೇಸಿಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫ್ರೇಮ್ ಪರ್ ರೇಟ್ ಅಂತ ಹೇಳ್ಬಿಟ್ಟು, ಅದು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಿಮಗೆ ಸ್ಮೂತ್ ಗೇಮ್ ಪ್ಲೇ ಇರುತ್ತೆ. ಸೊ 360 FPS ನೀವು ಗೇಮ್ನ ಆಡ್ಬೋದು. ಮತ್ತು ಪ್ರಯಾರಿಟಿ ಫುಲ್ ಫಾಸ್ಟ್, ನಾವು ಕ್ಲಿಕ್ ಕೊಟ್ಟಿದ ತಕ್ಷಣ ಜಾಯ್ನ್ ಆಗುತ್ತೆ. ಸಖತ್ ಫುಲ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರನೇ ಅನ್ಬೋದು ನೀವು ಹೇಳ್ಬೇಕಂದ್ರೆ. ಮೊಬೈಲ್ ಕೂಡ ಅಷ್ಟೊಂದು ಈಸಿಯಾಗಿ ಗೇಮ್ಗಳು ಲೋಡ್ ಆಗಲ್ಲ. ಈ ಲೆವೆಲ್ಗೆ ಏನು ಕಾನ್ಫಿಗರೇಷನ್ ಇರುವಂಥ PC ನಾವು ತೊಗೊಬೇಕು ಅಂತಂದರೆ ಮಿನಿಮಮ್ ಅಂದ್ರೂ 3 ರಿಂದ 6 ಲಕ್ಷ ಬೇಕೇ ಬೇಕು. ನಾವೇನು 999ಗೆ ಬೈ ಮಾಡ್ತಿದ್ದೀವಿ, ಆ PC ಬಿಲ್ಡ್ ಮಾಡಬೇಕಂದ್ರೆ ಮಿನಿಮಮ್ 3 lakhs ಬೇಕು. ಸೊ ಅದ್ರ ಬದಲು ಮಂತ್ಲಿ 1,000 ಕಟ್ಟಿ ಆರಾಮಾಗಿ ಗೇಮ್ನ ಆಡಿ. ಇಲ್ಲಿ ಗೇಮ್ ಆಡಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ, ಸಿಂಪಲ್ಲಾಗಿ ಎನ್ವಿಡಿಯಾ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕು. ಫಸ್ಟ್ ಎನ್ವಿಡಿಯಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆ ಪ್ರೊಫೈಲ್ ಮೇಲೆ ನನಗೆ ಏನು ತೋರಿಸಿದ್ದೀನಿ ಅದು ಮಾಡಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಇಮೇಲ್ ಐಡಿನ ಎಂಟ್ರಿ ಮಾಡಾದ್ಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡಿ. ನಿಮ್ಮ ಡಿಸ್ಪ್ಲೇ ನೇಮ್ ಏನಿರಬೇಕು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಇದು ಆಲ್ರೆಡಿ ನಾನು ತೊಗೊಂಡಿರೋದ್ರಿಂದ ಬೇರೆ ಏನಾದ್ರು ನಂಬರ್ಸ್ ಅಥವಾ ಸಮಥಿಂಗ್ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಹಾಕಿ. ನೆಕ್ಸ್ಟ್ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಒಂದು ಪವರ್ಫುಲ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ, ಯಾಕಂದರೆ ಇದು ಕ್ಲೌಡ್ ಗೇಮಿಂಗ್ ಆಗಿರೋದ್ರಿಂದ ನೀವು ಸೆಕ್ಯೂರಿಟಿನ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ತುಂಬ ಫುಲ್ ಸೆಕ್ಯೂರ್ ಆಗಿರುತ್ತೆ. ಆದರೂ ಕೂಡ ನೀವು ಸೆಕ್ಯೂರಿಟಿನ ಜಾಸ್ತಿ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ವೆರಿಫಿಕೇಷನ್ ಮಾಡಿಬಿಟ್ಟು ಅಕೌಂಟ್ನ ಸಕ್ಸಸ್ಫುಲಿ ಕ್ರಿಯೇಟ್ ಮಾಡಬೇಕು. ಈ ಅಕೌಂಟ್ ಕ್ರಿಯೇಟ್ ಆದಮೇಲೆ ನಿಮಗೆ ಒಂದು ಇಮೇಲ್ ಐಡಿಗೆ OTP ಬರುತ್ತೆ, ಡಬಲ್ ವೆರಿಫಿಕೇಷನ್ ಇದು. ಸೊ ಇಲ್ಲಿ ಬಂದಿರುವಂಥ OTP ಕೂಡ ನೀವು ಇಲ್ಲಿಗೆ ಎಂಟ್ರಿ ಮಾಡಬೇಕು. ಇದೆಲ್ಲ ನೀವು ಆಮೇಲೆ ಕ್ರಿಯೇಟ್ ಮಾಡ್ಕೊಬೋದು. ಪಾಸ್ವರ್ಡು, ಫಿಂಗರ್ ಪ್ರಿಂಟು ಸಮಥಿಂಗ್ ಎಲ್ಲ ಮೊಬೈಲ್ದು ಆ್ಯಪ್ ಬರುತ್ತೆ, ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಈಗ ನಾನು ಹೇಳ್ಕೊಡ್ತಿರೋಂಥದ್ದು ಜಸ್ಟ್ ಲ್ಯಾಪ್ಟಾಪಲ್ಲಿ ಯಾವ ರೀತಿ ನೀವು ಇದನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಿಮಗೆ ಮೊಬೈಲಲ್ಲಿ ಅಥವಾ ಟ್ಯಾಬಲ್ಲಿ ಯಾವ ರೀತಿ ಗೇಮ್ ಮಾಡಬೇಕು, ಎನ್ವಿಡಿಯಾ GeForce ನಾವು ಯೂಸ್ ಮಾಡ್ಕೊಂಡು ಅಂತ ಏನಾದ್ರು ಬೇಕಾದರೆ ಕಮೆಂಟ್ ಮಾಡಿ, ಅದು ಕೂಡ ನಾನು ವಿಡಿಯೋ ರೆಡಿ ಮಾಡ್ತೀನಿ. ಈ ವಿಡಿಯೋಗೆ ಮಿನಿಮಮ್ 10 ಕಮೆಂಟ್ಸ್ ಬಂದರೆ ನಾನು ನೆಕ್ಸ್ಟ್ ಮೊಬೈಲ್ಗೆ ಅಥವಾ ಟ್ಯಾಬ್ಗೆ ಯಾವ ರೀತಿ ನಾವು ಎನ್ವಿಡಿಯಾ GeForce ನಾವು ಹಾಕೊಂಡು ಗೇಮ್ ಮಾಡಬೇಕು ಅಂತ
ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ಚೂಸ್ ಮಾಡಬೇಕು. ಈಗ ನಮ್ಮ ಅಕೌಂಟ್ ಅಂತೂ ಕ್ರಿಯೇಟ್ ಆಯಿತು, ಇಲ್ಲಿ ನೋಡ್ತಿರ್ಬೋದು ನೀವು, ನನ್ನ ಅಕೌಂಟ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ಈಗ ನಾನು ಸಬ್ಸ್ಕ್ರಿಪ್ಷನ್ ಕ್ರಿಯೇಟ್ ಮಾಡಬೇಕು. ಸೊ ಮಂತ್ಲಿ ನಾನು ಹೇಳ್ತಿರೋದು ಬೆಸ್ಟ್ ಪ್ಲ್ಯಾನ್. ಇದಕ್ಕಿಂತ 2,000 ಕೊಡೋದಕ್ಕಿಂತ ಬೆಸ್ಟ್ ಪ್ಲ್ಯಾನ್ ಏನಂದರೆ, ನಿಮ್ಮ ಹತ್ರ ಬಜೆಟ್ ಕಡಿಮೆ ಇದ್ದರೆ 1,000 ಕೊಟ್ಬಿಟ್ಟು ಈ ಪಾಸ್ನ ಬೈ ಮಾಡಿ. ಸ್ಟೀಮಲ್ಲೇ ಬೇಕಾದಷ್ಟು ಥರದ ಫ್ರೀ ಗೇಮ್ಸ್ಗಳಿದ್ದಾವೆ. ಇಫ್ ನಿಮಗೆ ಆಲ್ರೆಡಿ ಬೈ ಮಾಡಿರೋ GTA 5 ಅಥವಾ ಬೇರೆ ಗೇಮ್ಸ್ಗಳನ್ನ ಅದನ್ನು ಕೂಡ ನೀವು ಆಡಬಹುದು. ಬಟ್ ಫ್ರೀ ಗೇಮೇ ಸಕ್ಕತ್ತಿದ್ದಾವೆ. ಇದು ನೀವು ಬೈ ಮಾಡಿಕೊಟ್ರೆ ಸಾಕು ಮಂತ್ಲಿ ಒನ್ಸ್. ಡೇ ಪಾಸ್ ಕೂಡ ಇದೆ. ಡೇ ಪಾಸ್ ನಿಮಗೆ ಅಷ್ಟೊಂದು ವರ್ತಿರಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಮಂತ್ಲಿ ಪಾಸ್ ನಿಮಗೆ ಸಖತ್ ವರ್ತಿದೆ. 1 ಮಂತ್ದು ಏನಿದೆ ಅದನ್ನ ನೀವು ಬೈ ಮಾಡಿಕೊಂಡು ಇದು ಮಾಡ್ಬೋದು. ನಾನೀಗ ಪ್ರೆಸೆಂಟು ಫ್ರೀ ಪಾಸ್ನ ಜಾಯ್ನ್ ಆಗ್ತಿದ್ದೀನಿ. ಜಸ್ಟ್ ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ. ನಾನು ಆಲ್ರೆಡಿ ಬೇರೆ ಅಕೌಂಟ್ ಇದೆ, ಅದ್ರಲ್ಲಿ ನಾನು ಪ್ರೀಮಿಯಮ್ ಬೈ ಮಾಡಿದ್ದೀನಿ. ಸೊ ಇದರಲ್ಲಿ ಏನು ಕೊಟ್ಟಿರ್ತಾರೆ ಅವರೆಲ್ಲ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ನ ಕ್ಲಿಕ್ ಮಾಡಬೇಕು. ಮತ್ತು ನೀವು ಈ ವೆಬ್ಸೈಟಲ್ಲಿ ಗೇಮ್ನ ಆಡಿದರೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ, ಸ್ವಲ್ಪ ಇಶ್ಯೂ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, NVIDIA GeForce ಅವ್ರದ್ದು ಇವ್ರದ್ದೇ ಒಂದು ಆ್ಯಪ್ ಬರುತ್ತೆ. ನಾನು ಆ್ಯಪ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಸ್ಟ್. ಆ ಆ್ಯಪಲ್ಲಿ ನಿಮಗೆ ವಿತೌಟ್ ಲ್ಯಾಕ್ ಫ್ರೀ ಮತ್ತು ಸಖತ್ ನಿಮಗೆ ಯೂಸರ್ ಫ್ರೆಂಡ್ಲಿ ವಿಜುವಲ್ಸ್ ಇರುತ್ತೆ. ಕ್ರೋಮಲ್ಲಿ ಯೂಸ್ ಮಾಡೋಕ್ಕೂ ಅದರಲ್ಲಿ ಯೂಸ್ ಮಾಡೋಕ್ಕೂ ಸಖತ್ ವ್ಯತ್ಯಾಸ ಬರುತ್ತೆ. ಸೊ ನೀವು ಸಬ್ಸ್ಕ್ರಿಪ್ಷನ್ ಚೂಸ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ತೋರಿಸುತ್ತೆ ಆ್ಯಪ್ನ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರಿ ಮೇಲೆ ಕ್ಲಿಕ್ ಮಾಡಿದರೆ, ಇದು ಮ್ಯಾಕಾ ಅಥವಾ ವಿಂಡೋಸಾ ಸಮಥಿಂಗ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಹೋಗಿದೆ. ಇದು ಡೌನ್ಲೋಡ್ ಆದಮೇಲೆ ಸೇಮ್ ಪ್ರೋಸೆಸ್, ಆ ಆ್ಯಪ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಅಕೌಂಟ್ನ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನೀವು ಈ NVIDIA GeForceನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೇಮ್ ಇದೇ ಥರ ಇರುತ್ತೆ ನಿಮಗೆ ನೋಡೋಕ್ಕೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನೇನು ಗೇಮ್ಸ್ಗಳು ಕೊಟ್ಟಿದ್ದಾರೆ. ಅಸಸಿನ್ಸ್ ಕ್ರೀಡ್, ಬ್ಲ್ಯಾಕ್ ಫ್ಲ್ಯಾಗ್, ಈಗ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಬ್ಲ್ಯಾಕ್ ಫ್ಲ್ಯಾಗ್ ಹೊಸದಾಗಿ ಇದು ಮಾಡಿರೋದು, ಅದನ್ನು ಕೂಡ ಆಡ್ಬೋದು. ಕಾಲ್ ಆಫ್ ಡ್ಯೂಟಿ ಆಡ್ಬೋದು. ನಿಮಗೆ ಏನೇನು ಗೇಮ್ಸ್ಗಳು ನೋಡಿ, ಸೈಬರ್ ಬಂಕ್ ಇದೆ, ಪಾಲ್ವರ್ಡ್ ಇದೆ, ಸುಮಾರು ಥರದ ಗೇಮ್ಸ್ಗಳನ್ನ ನೀವು ಎಂಜಾಯ್ ಮಾಡ್ಬೋದು. 5,000ಕ್ಕೂ ಕೂಡ ಹೆಚ್ಚು ಗೇಮ್ಸ್ಗಳನ್ನ ಈಗ ಪ್ರೆಸೆಂಟ್ ಲಾಂಚ್ ಮಾಡಿದ್ದಾರೆ. ಇನ್ನೂ 5,000 ಗೇಮ್ಸ್ಗಳನ್ನ ಸಪೋರ್ಟಿವ್ ಆಗಿ ಲಾಂಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ವಿತಿನ್ 1 ಮಂತಲ್ಲಿ ಅದು ಕೂಡ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಎಕ್ಸ್ಟ್ರಾ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಮೊಬೈಲಲ್ಲಿ ಅಥವಾ ಟ್ಯಾಬಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಥವಾ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಥವಾ ಇದನ್ನೇ ಯಾವ ರೀತಿ ನೆಕ್ಸ್ಟ್ ನಿಮಗೆ ಪ್ರೊಸೆಸ್ ತೋರಿಸ್ಕೊಡ್ಬೇಕು, ಗೇಮ್ ಯಾವ ರೀತಿ ಆಡೋದು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.